ಬಹಳ ವರ್ಷಗಳ ಹಿಂದೆ ಮೈಸೂರು ಸಂಸ್ಥಾನವನ್ನು ಟಿಪ್ಪು ಸುಲ್ತಾನ್ ಆಳುತ್ತಿದ್ದ ಕಾಲವದು. ಕಲೆ ಮತ್ತು ಹೊಸ ಆವಿಷ್ಕಾರಗಳೆಂದರೆ ರಾಜನಿಗೆ ಪಂಚಪ್ರಾಣ. ಒಮ್ಮೆ ಪರ್ಷಿಯಾ ದೇಶದ ರಾಯಭಾರಿಗಳು ಟಿಪ್ಪು ಸುಲ್ತಾನನಿಗೆ ಒಂದು ಸುಂದರವಾದ ಮರದ ಗೊಂಬೆಯನ್ನು ಉಡುಗೊರೆಯಾಗಿ ನೀಡಿದರು. ಆ ಬೊಂಬೆಯ ನಯವಾದ ಸ್ಪರ್ಶ, ಹೊಳೆಯುವ ಬಣ್ಣ ಮತ್ತು ಕಲಾತ್ಮಕತೆಯನ್ನು ಕಂಡು ರಾಜನು ಮಂತ್ರಮುಗ್ಧನಾದನು. ನಮ್ಮ ನಾಡಿನಲ್ಲೂ ಇಂತಹ ಅದ್ಭುತ ಬೊಂಬೆಗಳು ತಯಾರಾಗಬೇಕು ಎಂದು ರಾಜನು ನಿರ್ಧರಿಸಿದನು. ತನ್ನ ಆಸೆಯನ್ನು ಈಡೇರಿಸಲು ಟಿಪ್ಪು ಸುಲ್ತಾನ್ ಪರ್ಷಿಯಾದಿಂದ ನುರಿತ ಬೊಂಬೆ ತಯಾರಕರನ್ನು ಮೈಸೂರಿಗೆ ಕರೆಸಿದನು. ಬೆಂಗಳೂರು ಮತ್ತು ಮೈಸೂರಿನ ಮಧ್ಯೆ ಇರುವ ಚನ್ನಪಟ್ಟಣದ ಸ್ಥಳೀಯ ಕುಶಲಕರ್ಮಿಗಳಿಗೆ ಈ ಕಲೆಯನ್ನು ಕಲಿಸಲು ರಾಜನು ಆದೇಶಿಸಿದನು. ಚನ್ನಪಟ್ಟಣದ ಸುತ್ತಮುತ್ತ ಆಲೆಮರ ಹೇರಳವಾಗಿ ಸಿಗುತ್ತಿತ್ತು. ಈ ಮರವು ತುಂಬ ಮೃದುವಾಗಿದ್ದು ಕೆತ್ತನೆಗೆ ಮತ್ತು ಬೊಂಬೆ ತಯಾರಿಕೆಗೆ ಅತ್ಯಂತ ಸೂಕ್ತವಾಗಿತ್ತು. ಸ್ಥಳೀಯ ಕುಶಲಕಾರ್ಮಿಕರು ಪರ್ಷಿಯನ್ ತಂತ್ರಜ್ಞಾನವನ್ನು ಕಲಿತು ಅದಕ್ಕೆ ನಮ್ಮ ನಾಡಿನ ಸಾಂಪ್ರದಾಯಿಕ ಶೈಲಿಯನ್ನು ಜೋಡಿಸಿದರು. ಹೀಗೆ ಚನ್ನಪಟ್ಟಣದಲ್ಲಿ ವಿಶಿಷ್ಟವಾದ ಮರದ ಬೊಂಬೆಗಳು ಜನ್ಮವಾಯಿತು. ಈ ಕಲೆಗೆ ಹೊಸ ರೂಪ ಕೊಟ್ಟ ಮಹಾನ್ ವ್ಯಕ್ತಿ ಬಾವಾಸ್ಮಿಯಾನ್. ಅವರು ಚನ್ನಪಟ್ಟಣದ ಬೊಂಬೆಗಳ ಪಿತಾಮಹ ಎಂದು ಪ್ರಸಿದ್ಧರಾಗಿದ್ದಾರೆ. ಅವರು ಬೊಂಬೆಗಳನ್ನು ತಯಾರಿಸಲು ಜಪಾನಿನಿಂದ ಸುಧಾರಿತ ತಂತ್ರಜ್ಞಾನವನ್ನು ಭಾರತಕ್ಕೆ ತಂದರು. ಸ್ಥಳೀಯರಿಗೆ ಉಚಿತವಾಗಿ ತರಬೇತಿ ನೀಡಿ ಪ್ರತಿ ಮನೆಯೂ ಒಂದು ಪುಟ್ಟ ಕಾರ್ಖಾನೆಯಾಗುವಂತೆ ಮಾಡಿದರು. ಅವರು ಕಲಿಸಿದ ಒಂದು ಮುಖ್ಯ ತಂತ್ರವೇನೆಂದರೆ ನೈಸರ್ಗಿಕ ಬಣ್ಣಗಳ ಬಳಕೆ. ಚನ್ನಪಟ್ಟಣದ ಬೊಂಬೆಗಳಿಗೆ ರಾಸಾಯನಿಕ ಬಣ್ಣಗಳು ಬಳಸುವುದಿಲ್ಲ. ಬದಲಾಗಿ ತರಕಾರಿ, ಹಳದಿ ಮತ್ತು ನೈಸರ್ಗಿಕ ಅಗಾರು ಬಳಸಿ ಬಣ್ಣ ನೀಡಲಾಗುತ್ತದೆ. ಇದರಿಂದ ಈ ಬೊಂಬೆಗಳು ಮಕ್ಕಳಿಗೆ ಸಂಪೂರ್ಣವಾಗಿ ಸುರಕ್ಷಿತವಾದವು. ಕಾಲ ಉರುಳಿದಂತೆ ಈ ಬೊಂಬೆಗಳ ಖ್ಯಾತಿ ದೇಶ ವಿದೇಶಗಳಿಗೆ ಹರಡಿತು. ಚನ್ನಪಟ್ಟಣಕ್ಕೆ ಗೊಂಬೆಗಳ ನಗರ ಎಂಬ ಹೆಸರು ಬಂತು. ಚನ್ನಪಟ್ಟಣದ ಬೊಂಬೆಗಳ ವೈಶಿಷ್ಟ್ಯತೆಗೆ ಭಾರತ ಸರ್ಕಾರವು ಭೌಗೋಳಿಕ ಸೂಚಕ ಮಾನ್ಯತೆ ನೀಡಿತು. ಮೈಕ್ರೋಸಾಫ್ಟ್ನಂತಹ ದೊಡ್ಡ ಕಂಪನಿಗಳು ಮತ್ತು ವಿದೇಶಿ ಗಣ್ಯರು ಈ ಸಾಂಪ್ರದಾಯಿಕ ಆಟಿಕೆಗಳನ್ನು ಮೆಚ್ಚಿ ಖರೀದಿಸಲು ಪ್ರಾರಂಭಿಸಿದರು. ವೈಟ್ ಹೌಸ್ನಲ್ಲಿಯೂ ಚನ್ನಪಟ್ಟಣದ ಬೊಂಬೆಗಳು ಸ್ಥಾನ ಪಡೆದವು. ಕೃತಕ ಪ್ಲಾಸ್ಟಿಕ್ ಆಟಿಕೆಗಳ ಸ್ಪರ್ಧೆಯ ನಡುವೆಯೂ ಚನ್ನಪಟ್ಟಣದ ನೈಸರ್ಗಿಕ ಹಾಗೂ ಕಲಾತ್ಮಕ ಬೊಂಬೆಗಳು ಜಾಗತಿಕ ಮಟ್ಟದಲ್ಲಿ ಕರ್ನಾಟಕದ ಹೆಮ್ಮೆಯ ಪರಂಪರೆಯನ್ನು ಎತ್ತಿ ಹಿಡಿದಿವೆ.